ಅತ್ತೆ ಅತ್ತೆ ನಾಳೆ ನಾನು ನನ್ನ ಗಂಡನೂ ನಮ್ಮ ಅಕ್ಕರವ್ರಿಗೆ ಹೋಗಿ ಬರ್ತೀವಿ. ಅವಳು ಇಲ್ಲಿಗೆ ಬಂದಾಗಿಂದನ ಹೇಳೋಗಿದ್ಲು ಬಾ ಜೊತೆ ಒಂದ್ಸರಿನ ನನ್ನ ಗಂಡನ ಜೊತೆಗೆ ಅಂತಾನ ಹೇಳೋಗಿದ್ಲು. ಹೋಗಕ್ಕೆ ಬಿಡುವೇ ಆಗಿರ್ಲಿಲ್ಲ. ನಾನು ಸುಮ್ಮನಾಗಿದ್ದೆ. ಈಗ ಯಾಕೋ ಹೋಗ್ಬೇಕು ಅಂತ ಅನ್ನಿಸ್ತೈತೆ. ಹೋಗಿ ಒಂದೇ ದಿವಸ ಇದ್ದು ಬರ್ತೀವಿ ಹೋಗಿ. ಈಗ್ಲಾ? ಅಯ್ಯೋ ಈಗ ಸ್ವಲ್ಪ ದಿನ ಬಿಟ್ಟು ಹೋಗಿ ಬಿಡೆ, ಇನ್ನೊಂದು ತಿಂಗಳು ಬಿಟ್ಟು. ಈಗ ಬೇರೆ ನಾನು ಬೇರೆ ಕೂಲಿ ಹೋಗ್ತೀನಿ, ಮಲ್ಲಿ ಬೇರೆ ಬಾಣ್ತಿ. ಬಿಟ್ಟು ಹೆಂಗ್ ಹೋಗೋದು ಹೇಳು? ಅಯ್ಯೋ ಅತ್ತೆ, ನೀವು ಕೂಲಿ ಏನು ಹೋಗ್ಬೇಡಿ, ಮನೆಗೆ ಇರ್ರಿ 2 ದಿವಸ, ಏನು ಆಗಲ್ಲ. ನಾವು ಊರಿಗೆ ಹೋಗಿ ಬರೋವರ್ಗು ಆಮೇಲೆ ತೀರಾ ಹೋಗಿವ್ರಂತೆ, ನಾನೆಲ್ಲ ಇರ್ತೀನಿ ಮನೆ ಹತ್ರ. ಅಯ್ಯೋ ಹಂಗಾಗಲ್ವಲ್ಲೇ. ಏನಾದ್ರೂ ಹಾಲು ಗೀಲು ಎಲ್ಲ ತರಬೇಕಲ್ಲ, ಯಾತನ ಬಾಣ್ತಿ ಅಂದಮೇಲೆ ಖರ್ಚು ಜಾಸ್ತಿ ಇರ್ತವೆ. ನೀನು ಬೇರೆ ಇಬ್ರು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಾ, ನೀನು ಒಬ್ಳೆ ಅಂತೂ ಹೋಗಲ್ಲ. ಇಬ್ರು ಹೋದ್ರೆ ಹೆಂಗ್ ಸರಿ ಆಗುತ್ತಮ್ಮ? ಮತ್ತೆ ಇಬ್ರುನೇ ಹೋಗ್ಬೇಕತ್ತೆ. ಮೊದಲನೇ ಸಲ ಹೋಗ್ತಾ ಇದೀವಿ, ಮದ್ವೆ ಆಗಿದ್ದೀವಿ. ಹೊಸ ಮದ್ವೆ ಆದಾಗಿಂದನ ನಮ್ಮ ಅಕ್ಕನ ನೋಡಕ್ ಹೋಗೇ ಇಲ್ಲ ನಾವು. ನಮ್ಮ ಅಕ್ಕ ತುಂಬಾ ಕಷ್ಟ ಆಗಿದ್ದಾಳಂತೆ. ಅವತ್ ಬಂದಾಗ ಹೆಂಗ್ ಅಳ್ತಿದ್ಲು ನೀವೇ ನೋಡಿದ್ರಲ್ಲ. ಅದಕ್ಕೆ ಹೋಗಿ ಅವ್ರನ್ನೂ ಕರ್ಕೊಂಡೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ. ಇವತ್ತು ಅಲ್ಲ ನಾಳೆ ಹೋಗ್ತೀವಿ. ನಾಳೆ ಹೋದ್ರೆ ನಾಡಿದ್ದು ಬರ್ತೀವಿ. ಏನ್ ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಂಬಕ್ ಆಗಲ್ವೇನತ್ತೆ? ನಾವೇನೇನು ಎಲ್ಗೂ ಊರಿಗೆ ಹಿಂಗಿರ್ವಿ, ಎಲ್ಗೂ ಹೋಗ್ದಂಗಿರ್ಬೇಕಾ? ಸರಿ ಆಯ್ತು, ನೋಡೋಣ ಹೋಗು. ನಾಳೆಗೆ ಅಂದ್ರೆ ಆಗಲ್ಲ, ಇನ್ನೊಂದು 2 ದಿವಸ ಬಿಟ್ಟು ಕೂಲಿ ಹೋಗಿ ತೀರೋದೆಲ್ಲ ಆಗುತ್ತಲ್ಲ. ಮುಂದಿನ ವಾರ ಯಾವಾಗನ ಹೋಗಿ ನೋಡ್ಕೊಂಬರಿವಂತೆ. ಏನೀಗೇನೇನು ಅರ್ಜೆಂಟ್ ಏನಿಲ್ವಲ್ಲ. ಇವೇ ಅತ್ತೆ ಏನತ್ತೆ, ನಾವು ನಾಳೆಗೆ ಹೋಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಇನ್ನೊಂದು ವಾರ ಬಿಟ್ಟು ಹೋಗ್ಬೇಕಂತೆ ಅಂತ ಹೇಳ್ತಾ ಇದ್ಯಾ? ಇಲ್ಲಮ್ಮ, ನಾವು ಹೋಗ್ಬೇಕು ನಾಳೆಕೇನೆ. ಅಯ್ಯೋ ಇದ್ಯಾಕೆ ಸಿಟ್ಟು ಮಾಡ್ಕೊಂತೀಯ? ಏನು ಬಿಡು, ಏನು ಅರ್ಜೆಂಟ್ ಕೆಲಸ ಏನು ಇಲ್ವಲ್ಲ. ಮುಂದಿನ ವಾರ ಹೋಗಿ ನೋಡ್ಕೊಂಬರಿವಿ ಅಂತ ಏನು ನಮ್ಮ. ಅಯ್ಯೋ ಅಲ್ಲ, ಹೋಗ್ತೀವಿ ಅಂತ ಅನ್ಕೊಂಡು ಹಿಡ್ಕೇನೆ ಹೋಗ್ಬಿಡ್ಬೇಕೇನಂಗಾರೆ. ಮದುವೆ ಆದ್ಮೇಲೆ ಒಂದಿಟ್ಟು ಮನೆ ಕೆಲಸ ಕಾರ್ಯ ಎಲ್ಲ ನಾನು ನೋಡ್ಕೊಂಡು ಬಿಡುವಾಗಿದ್ದಾಗ ಹಿಂಗೆ ಊರಿಗೆ ಪರಿಗೆ ಹೋಗ್ಬೇಕಣಮ್ಮ. ತೀರ ಏನೋ ಚೆನ್ನಾಗಿಲ್ಲ ಅಂದ್ರೆ ಬಿಡಪ್ಪ, ಚೆನ್ನಾಗಿಲ್ವಂತೆ ಜಾಲ್ ನೋಡ್ಕೊಂಬರ್ಲಿ ಅಂತ ಅನ್ಬೋದು. ಚೆನ್ನಾಗಿರೋರು ನಾನು ನೋಡಕ್ಕೆ ಏನು ಅಂದ್ಕೊಂಡಕ್ಕೆ ಹಿಡ್ಕೆ ಹೋಗ್ಬೇಕೆ? ಬಿಡು ಹೋಗಿವೆ ಮುಂದಿನ ವಾರ. ಇಲ್ಲತ್ತೆ, ಅಯ್ಯೋ ಅಲೆ ಮುಂದಿನ ವಾರ ಅಂದ್ಕೊಂಡು ಎಷ್ಟೊಂದು ದಿನ ಆಯ್ತು. ನಮ್ಮ ಅಕ್ಕ ಬಂದು ಹೋಗಿ ಅವತ್ತಿಂದನ ಹೋಗೋಣ ಅನ್ಕೊಂತಿದ್ದೆ, ಸುಮ್ಮನೆ ಆಗ್ತಿದ್ದೆ. ನೀನ್ ಬೇರೆ ಕೂಲಿ ಹೋಗ್ತಿದ್ದಲ್ಲ ಮಾತಾಗಿರ್ತಿರ್ಲಿಲ್ಲ. ನೀನು ಇನ್ನು ಕೂಲಿ ಹೋಗ್ತಲೇ ಇರ್ತೀಯ, ಒಂದ್ ದಿವಸನೂ ಮನೆಗೆ ಇರಂಗೇ ಇಲ್ಲ. ನಾನು ಎಷ್ಟಿನ ಅಂತ ಸುಮ್ಮನಾಗ ಇಲ್ಲ. ನಾನು ನಾಳೆಗೆ ಹೋಗ್ಬೇಕು, ನಾನು ಅವ್ರನ್ನು ಹೋಗಿ ಬರ್ತೀನಿ. ಒಂದ್ ದಿವಸ ಹೋಗಿ ಇನ್ನೊಂದು ದಿವಸ ಬಂದ್ಬಿಡ್ತೀವಿ. ಸರಿ ಅಮ್ಮ, ಆಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಿ ಬರೀರಂತೆ. ಹೋಗು. ಈಗ ನೀರಿಲ್ವೇನೋ, ನೀರು ಹಿಡ್ಕೊಂಬರೋಗಿ ಹೋಗಿ. ಸರಿ ಆಯ್ತು. ಏನಾನ ಕೆಲಸ ಹೇಳೋದಾದ್ರೆ ಮಾತ್ರ ಹೇಳ್ತೀರಾ. ಹಿಂಗೆಲ್ಗಾನ ಊರಿಗೆ ಹೋಗ್ತೀನಿ ಅಂದ್ರೆ ಮುಂದಿನ ವಾರ ಹೋಗಿವಂತೆ, ನಾಳೆ ಹೋಗಿವಂತೆ ಅಂತಾನ ಹೇಳ್ತೀರಾ. ಬಿಡು ಹೋಗು. ಕಾಳಮರೆ ಗುಲಾಬಿ, ಏನು ಹಿಂಗೆ ಯಾಕೆ ಬ್ಯಾಗ್ ಗೀಗ್ ಹಿಡ್ಕೊಂಬಂದಿದ್ದೀರಾ? ಮೊಮ್ಮಗ ನೋಡಕ್ ಬಂದ್ರ? ಹೂನಮ್ಮ, ನನ್ನ ಮೊಮ್ಮಗ ಇರೋದಕ್ಕೆ ನಾನು ಬರೋದು. ನೋಡ್ಕೊಂಡು ಹೋಗೋಣ ಅಂತಾನ ತುಪ್ಪ ಕಾಸಿದ್ದೆ, ತುಪ್ಪ ಕೊಟ್ಟು ಹಾಲನ್ನು ತಕೊಂಬಂದಿದ್ದೀನಿ. ಇನ್ಮೇಲೆ ನಮ್ಮ ಮನೆಯಿಂದನೇ ದಿನಾನ ಒಂದು ಅರ್ಧ ಚಮಚ ಹಾಲ ಕೊಟ್ಟು ಕಳಿಸ್ತೀನಿ. ಮಲ್ಲಿಗೆ ಕುಡಿಯಕ್ಕೆ ಹೇಳು, ದಿನ ಕಾಸಿ ಕೊಡು. ಎದ್ದಾಗ ಬೈನಾಗ ಒಂದೊಂದು ಲೋಟನ ಚೆನ್ನಾಗಿ ಹಾಲ ಕುಡಿದ್ರೆ ನನ್ನ ಮೊಮ್ಮಗನೂ ಚೆನ್ನಾಗಿ ದುಂಡುಗೆ ಭೀಮ್ ಇದ್ದಂಗೆ ಇರ್ತಾನೆ. ಸರಿ ಕಾಳಮರೆ, ಹಂಗೆ ಆಗ್ಲಿ. ಬರೀ ಒಳಿಕೆ ಅದಕ್ಕೆ ತಾನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಏನೇ ಮಲ್ಲಿ, ಚೆನ್ನಾಗಿದೆಯೇನೆ? ಹಾಲಾಗ್ತವೇನೆ ಚೆನ್ನಾಗಿ ನನ್ನ ಮೊಮ್ಮಗುಗೆ? ಅತ್ತೆ ಆಗ್ತವೆ, ಹಾಲನ್ನು ಚೆನ್ನಾಗಿ ಆಗ್ತವೆ. ಕುಡಿತಾನೆ ಚೆನ್ನಾಗಿ. ಅವಾಗ ರಾತ್ರಿ ಹೊತ್ನಾಗ ಗಂಟೆಗೆ ಒಂದ್ಸಲ ಎದ್ದು ಉಚ್ಚ ಪಚ್ಚ ಒಯ್ದಿರ್ತಾನೆ. ಬಟ್ಟೆ ಎಲ್ಲ ತೆಗ್ದಾಕಿ ಹಾಲು ಕುಡಿಸಿ ತೇಗ್ಸಿ ಮನಗಿಸ್ಬೇಕು. ಹಂಗೆ ಹಾಕ್ಬೇಡ, ತೇಗಿಸ್ದಂಗೆ. ಇಲ್ಲ ಅತ್ತೆ, ತೇಗ್ಸಿ ಹಾಕೋದು. ಅಮ್ಮ ಇರುತ್ತಲ್ಲ, ಎದ್ದಾಳತ್ತೆ. ನಾನ್ ಮನೆ ಕಂಡಿದ್ರು ಅಮ್ಮ ಯಾದ್ರು ನೋಡಿ ಬಟ್ಟೆ ಎಲ್ಲ ತೆಗ್ದಾಕಿ ನಾನು ಎದ್ದಾಳಿಸಿ ಹಾಲು ಕುಡ್ಸಮ್ಮ ಅಂತ ಹೇಳ್ತೈತಿ. ಸರಿ ನೀನು ನಿದ್ದೆತ್ತಿ ಮನಿಕೆ ಬೇಡ, ಏನಾಗಲ್ಲ. 1-3 ತಿಂಗಳು ನಿದ್ಗೆಟ್ರೆ ನನ್ನ ಮೊಮ್ಮಗುನ ಚೆನ್ನಾಗಿ ನೋಡ್ಕೆ ಅಷ್ಟೇನಿ. ಅವನಿಗಾಗಿನ ನಾನು ತುಪ್ಪ ಗಿಪ್ಪ ಇತ್ತಲ್ಲ, ಬೆಣ್ಣೆ ಕಾಸ್ಕೊಂಡು ತುಪ್ಪ ತಗೊಂಬಂದೀನಿ. ತುಪ್ಪದಾಗೆ ಎದ್ದಾಗ ಬೈನಾಗ ಒಂದಿಟ್ಟಿಟ್ಟು ಬಿಡ್ಕೊಂಡು ಉಣ್ಣು. ಹಾಲುನು ಕಳಿಸ್ತೀವಿ ನಮ್ಮ ಮನೆಯಿಂದನೇನೆ. ಅರ್ಧ ಲೀಟ್ರನ ನೀನೇ ಹಾಲು ಕುಡಿಯೋದು ಮಾಡಿ. ಎದ್ದಾಗ ಬೈನಾಗ ಮಧ್ಯಾಹ್ನದಾಗ ಯಾವಾಗ ನಾನು ಒಟ್ಟಸ್ದಾಗ ಹಾಲು ಕುಡಿ. ಆಮೇಲೆ ನಿನ್ ಗಂಡಗೂ ಹೇಳಿದೀನಿ, ಸ್ವೆಟ್ರು ಗಿಟ್ರು ಒಂದು ರಗ್ಗು ಗಿಗ್ಗು ಎಲ್ಲನ ತಂದ್ಕೊಡಪ್ಪ. ಅವ್ರ ಮನೆಗೆ ರಗ್ಗು ತೆಳ್ಳನ ಒಯ್ದವೆ ಸೊಳಿಯಾಗಿ. ಆಮೇಲೆ ನೆಗಡೆ ಗಿಗಡೆ ಆದತ್ತು ಅಂತ ಹೇಳಿದೀನಿ. ತತ್ತಾನೆ ಹೊಸ ಆದ. ಅಯ್ಯೋ ಅತ್ತೆ, ಹಂಗೇನು ಇಲ್ಲ, ಇಲ್ಲೂ ಇದಾವೆ ಬೆಡ್ಶೀಟು. ಚಳಿ ಏನು ಆಗಲ್ಲ ಇಲ್ಲೇನೇನು. ಏನು ಹಳೆ ಮನೆ ಚಿಕ್ಕದಾದ್ರೂ ಇಲ್ಲಂತೂ ಚಳಿ ಆಗಲ್ಲ, ಬೆಚ್ಚಿಗಿರುತ್ತತ್ತೆ. ಅವನ್ನೆಲ್ಲ ಏನಕ್ಕೆ ಈಗಲೇ ಸ್ವೆಟ್ರು ಟೋಪಿ ಎಲ್ಲನ? ಈಗೇನೇನು ಅಂತ ಚಳಿ ಇಲ್ಲ, ಏನೂ ಇಲ್ಲ ಈಗೇನು.
ಒಟ್ನಲ್ಲಿ ನಾವೇನೇನ್ ಕಳಿಸ್ತೀವಿ ಅದನ್ನೆಲ್ಲ ನೀನು ಇಟ್ಕೋಬೇಕು. ನಾನು ಹೇಳ್ದಂಗೆ ಇರ್ಬೇಕು ಅಷ್ಟೇನೆ. ನಿನಗೆ ಗೊತ್ತಾಗಲ್ಲ ಏನಿಲ್ಲ. ಗಂಡು ಹುಡುಗ ಅಂದ್ಮೇಲೆ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಏನಾನ ಒಂದೀಟ್ ಕಾಯಿಲೆ ಆದ್ರೂ ಆಮೇಲೆ ಸವಾಸಲ್ಲ ಹೆಚ್ಚು ಕಮ್ಮಿ ಆದ್ರೆ. ಅಯ್ಯೋ ಅತ್ತೆ, ಹೆಣ್ಣಾದ್ರೂ ಆಯ್ತು ಗಂಡಾದ್ರೂ ಆಯ್ತು ಅಚ್ಚುಕಟ್ಟಾಗಿ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ? ನೀವ್ ಯಾಕೆ ಸುಮ್ನೆ ಒತ್ತಿ ಒತ್ತಿ ಗಂಡು ಗಂಡು ಅಂತ ಹೇಳ್ತಾ ಇದೀರಾ? ಅಂದ್ರೆ ನೀವು ಗಂಡ್ ಮಗು ಆಗತ್ತೆ ಆಗಿದೆ ಅಂತನ ಹಿಂಗೆ ಬಂದು ನೋಡ್ಕೊಂಡು ಹೋಗಿ ಹಿಂಗೆಲ್ಲ ಹಾಲು ಕಳ್ಸೋದು ತಗೊಂಬರೋದು ಹಂಗಿರು ಹಿಂಗಿರು ಅಂತ ಹೇಳ್ತಾ ಇರೋದು? ಹ್ಞೂ ಕಣೆ, ಮತ್ತಿನ್ನೇನು ಅಂದ್ಕೊಂಡಿದ್ಯಾ? ಹೆಣ್ಣಾಗಿದ್ರೆ ನಾನೇನ್ ತಲೆ ಕೆಡಿಸ್ಕೊಂತಿರ್ಲಿಲ್ಲ ಬಿಡಿ, ಹೆಂಗನ ಇರ್ಲೇಳು ಅಂತನ ಸುಮ್ಮನಾಗ್ತಿದ್ದೆ. ಯಾಕಂದ್ರೆ ಇವನು ನಮ್ಮ ಮನೆಗೆ ವಾರಸದಾರ ಆಗವನು, ಅದಕ್ಕೆ ಚೆನ್ನಾಗಿರ್ಬೇಕಲ್ಲ. 4 ಜನತೆಗೆ ಬೇಷ್ ಅಂತ ಅನ್ನಿಸ್ಕೋಬೇಕು. ಯಾರ ಮೊಮ್ಮಗ ಸಾವುಕಾರ ಸಿದ್ದಪ್ಪನ ಮೊಮ್ಮಗ, ಕಾಳಮ್ಮನ ಮೊಮ್ಮಗ ಅಂತ ಹೆಸರು ಹೇಳ್ತಾನಲ್ಲ ಅದಕ್ಕೆ. ಅಯ್ಯೋ ಅತ್ತೆ, ಅದು ಏನೋ ನಿಜಾನೇ. ಆದ್ರೆ ನೀವು ಈ ತರ ಹೇಳಿದ್ರೆ ನನಗೆ ಬೇಜಾರಾಗುತ್ತಪ್ಪ. ಎಷ್ಟೇ ಆಗ್ಲಿ, ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ, ಹೆಣ್ಮಗುನು ನಿಮ್ಮ ಮೊಮ್ಮಗನೇ ತಾನೆ, ಮೊಮ್ಮಗಳೇ ತಾನೆ. ನಮ್ ಕಾವೇರಿ ಹುಟ್ಟಾಗ ನೀವ್ ಹಿಂಗೆಲ್ಲ ಏನು ಮಾತಾಡ್ಸಿರ್ಲಿಲ್ಲ, ಏನು ಕಳಿಸ್ತಾನೂ ಇರ್ಲಿಲ್ಲ, ಏನೂ ಇಲ್ಲ, ಹಿಂಗೆಲ್ಲ ವಿಚಾರಿಸ್ತಾನೆ ಇರ್ಲಿಲ್ಲ. ಗಂಡ್ ಮಗು ಅಂತ ಹೇಳಿ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ. ಇದ್ಯಾಕೋ ನನ್ಗೆ ಸರಿ ಕಾಣಿಸ್ತಾ ಇಲ್ಲ ಅತ್ತೆ. ಏನ್ ಸರಿ ಕಾಣಿಸ್ತಿಲ್ವೇ? ಏನ್ ಸರಿ ಕಾಣಿಸ್ತಾ ಇಲ್ಲ? ಅಯ್ಯ, ಹೆಣ್ಮಕ್ಳು ಹೆಂಗಾದ್ರೂ ಬೆಳಕಂತವೆ, ಅವೇನು ಆಗಲ್ಲ. ಗಂಡ್ ಮಕ್ಳಿಗೆ ಒಂದಿಟ್ಟು ಹುಷಾರಾಗಿ ನೋಡ್ಕೋಬೇಕು. ಅಲ್ಲಿ ನಿಮ್ಮ ಅತ್ತೆ ಹೇಳೋದ್ರಾಗೂ ನಿಜ ಐತೆ, ಸುಮ್ನಿರು. ನೀನೇನು ವಾದ ಮಾಡಕ್ ಹೋಗ್ಬೇಡ. ನಿಮ್ಮ ಅತ್ತೆ ಹೇಳ್ತಾ ಇರೋದನು ಸರಿಯಾಗಿ ಐತೆ, ಸುಮ್ನಿರು. ಏನಮ್ಮ ಸರಿಯಾಗಿರೋದು? ಏನ್ ಸರಿಯಾಗೈತೆ ಹೇಳು? ಹೆಣ್ಮಕ್ಳನ್ನಾದ್ರೆ ಹೆಂಗ್ ಬೇಕಂಗೆ ಬಿಡ್ಕೋಬಹುದು, ಗಂಡ್ ಮಕ್ಳನ್ನ ಮಾತ್ರನ ಚೆನ್ನಾಗಿ ನೋಡ್ಕೋಬೇಕು ಅಂತನ ನಿನ್ ಮಾತಿನ ಅರ್ಥ. ನೀನು ಹಂಗೆ ಹೇಳ್ತಾ ಇದೆಯಲ್ಲ ನಮ್ಮ ಅತ್ತೆ ಹೇಳ್ದಂಗೆ. ನನ್ಗೆ ಯಾಕೋ ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಅತ್ತೆ, ನೀವು ಇಷ್ಟೊಂದು ಕಾಳಜಿ ಏನು ವಹಿಸೋದ್ ಬೇಡ. ನಮ್ಮ ಅಮ್ಮ ಐತೆ ನೋಡ್ಕೊಂಬುತ್ತೆ. ನಿಮ್ಮಮ್ಮ ಇದ್ರೆ ನಿಮ್ಮ ಅಮ್ಮ ಇಂತಾಗ ಏನೈತಿ? ಏನಾರ ಬೇಕು ಅಂದ್ರೆ ತಂದು ಕೊಡಕ್ಕೆ ದುಡ್ಡು ಬೇಕು, ಸಾಲ ಯಾರ್ತ ಕೂಲಿ ಹೋಗ್ಬೇಕು. ಸುಮ್ನಿರೋದ್ ಕಲ್ತ್ಕ. ನಾನೇನೇನು ನಿನಗೋಸ್ಕರ ಏನ್ ಮಾಡ್ತಿಲ್ಲ ಕಣಮ್ಮ, ನನ್ನ ಮೊಮ್ಮಗೋಸ್ಕರ ಅಷ್ಟೇನೆ ಮಾಡ್ತಾ ಇರೋದು. ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಷ್ಟೇನೆ. ನೀನು 1-2 ದಿವಸ ಹಸಿರುಗಾಯಿ ಟಮಾಟೆ ಹಣ್ಣು ಬದನೆಕಾಯಿ ಅವೆಲ್ಲನ ತಿಂಬಕ್ ಹೋಗ್ಬೇಡ, ಕಟ್ಟಿನ ಸಾರ್ನ ಗುಂಡು. ಆಮೇಲೆ ಹಾಲು ಕುಡಿ, ಆದ್ರೆ ಮಜ್ಜಿಗೆ ಮೊಸರುನ ಕುಡಿಯಕ್ ಹೋಗ್ಬೇಡ ಹಂಗ. ಅಯ್ಯೋ ಮಲ್ಲಿ, ಸುಮ್ನಿರ್. ನೀ ಗೊತ್ತಾಗಲ್ಲ, ಅಮ್ಮೋರು ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು. ನೀನೇನ್ ಮಾತಾಡ್ಬೇಡ, ಸುಮ್ನಿರು. ಈಗ ತುಪ್ಪ ತಂದಿದ್ದಾರೆ, ತುಪ್ಪದಾಗ ಊಟ ಮಾಡು. ನೋಡು, ಕಾಸ್ಕೊಂಡು ತಾಂಬಂದಿದ್ದಾರೆ. ಹಂಗೆ ಹಾಲನ್ನು ತಂದಿದ್ದೀನಿ. ಚಿಕ್ಕ ಸಾವುಕಾರರು ನಿನ್ಗೆ ಬೆಡ್ಶೀಟು, ಟೋಪಿ, ಸ್ಪೆಕ್ಟ್ರು ಎಲ್ಲನ ತರಕ್ಕೆ ಟೌನಿಗೆ ಹೋಗ್ಯವ್ರೆ. ಅಮ್ಮೋರೇ ಹೇಳ್ ಕಳ್ಸಿದ್ದಾರೆ ದುಡ್ಡು ಕೊಟ್ಟು, ಹಣ್ಣು ಎಲ್ಲ ತಾಂಬಂದು ಕೊಡು ಅಂತನ. ಆಮೇಲೆ ಚಿಕ್ಕ ಸಾವುಕಾರರು ಬಂದಾಗ ತಂದು ಕೊಡ್ತಾರೆ. ನೀನೇನ್ ಮಾತಾಡ್ಬೇಡ, ಸುಮ್ನಿರು ಮಲ್ಲಿ. ಸ್ವಲ್ಪ ಅಮ್ಮೋರು ಹೇಳ್ದಂಗೆ ಕೇಳು, ಅವರು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಕಳ್ಳ ಎಲ್ಲನ ಅವ್ರ ತಾತನಂಗೆ ನೋಡ್ದ, ಮೂಗು ಮುಷ್ಟಿ ಎಲ್ಲನ. ನಮ್ಮ ಮನೆಗೆ ನೀನೇ ವಾರಸ್ದಾರ, ಚೆನ್ನಾಗಿರ್ಬೇಕು ಹಂಗ ನೀನು. ಅಲ್ಲಿ ದೃಷ್ಟಿ ಆಗೈತಲ್ಲಪ್ಪೋ ನನ್ನ ಮೊಮ್ಮಗನ್ಗೆ. ಕಳ್ಳ, ಬರೀ ಮನಿ ಕಮ್ಮದೆ, 9 ಮನಿ ಕಮ್ಮದೆ, 9 ಮನಿ ಕಮ್ಮದೆ ಅಲ್ವೇ? ಕಳ್ಳ, ನಾನು ನೋಡ್ಕೊಂಡು ಹೋಗಕ್ಕೆ ಬರ್ತಾ ಇರ್ತೀನಿ ಅವಾಗವಾಗ. ನೀನು ದುಂಡುಗಾಗ್ಬೇಕಂಗ, ಚೆನ್ನಾಗಿ ಹಾಲು ಕುಡ್ದು ಚೆನ್ನಾಗಿರ್ತಾನೆ ಬಿಡಿ ಅತ್ತೆ. ಕಳಮರೆ, ಕಾಪಿ ಕಾಸ್ಕೊಬತ್ತೀನಿ ಇರ್ರಿ, ಹೋಗಿವ್ರಂತೆ. ಅಯ್ಯೋ ನಿಂಗಮ್ಮ, ನಾನು ಕಾಪಿ ಕುಡಿಯಕ್ಕೆ ಬರಲಿಲ್ಲ, ನನ್ನ ಮೊಮ್ಮಗ ನೋಡೋಣ ಅಂತ ಬಂದೆ, ಹೋಗ್ತೀನಿ. ತುಪ್ಪ ಕಾಸಿದ್ನಲ್ಲ ಹಂಗೇನೆ ಕೊಟ್ಬಿಟ್ಟು ಹೇಳೋಗೋಣ ಅಂತ ಬಂದೆ. ಮಲ್ಲಿ ಬಂದಿಟ್ಟು ಊಟದಾಗೆ ಒಟ್ಟು ಅದು ಇದು ನೋಡ್ಕೊಂಡು ಕೊಡು. ತಂಗ್ಳದ್ ಕೊಡ್ಬೇಡ್ರಿ ಹಂಗ. ಸರಿ ಆಯ್ತಮ್ಮವ್ರೆ, ನನಗೂ ಗೊತ್ತಲ್ಲ, ಕೊಡ್ತೀನಿ ಬಿಡಿ. ಊಟದಲ್ಲಿ ಏನು ಅದೇನು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಸರಿ ಆಯ್ತು, ನಾನು ಹೋಗ್ತೀನಿ. ಗುಲಾಬಿ ಜಲ್ದ ಅದನ್ನೆಲ್ಲ ಕೊಟ್ಟು ಬಾ, ನಾನು ಹೋಗಿರ್ತೀನಿ. ಸರಿ ಅಮ್ಮವ್ರೆ, ನಾನು ಕೊಟ್ಟು ಬರ್ತೀನಿ, ಹೋಗ್ರಿ. ಬರ್ತೀನಿ ಕಣೆ ಮಲ್ಲಿ, ಹುಷಾರು. ಸರಿ ಅತ್ತೆ, ಆಯ್ತು, ಹೋಗಿ ಬರ್ರಿ. ನಮ್ಮ ಅತ್ತೆದು ಯಾಕೊಂದು ಸ್ವಲ್ಪ ಜಾಸ್ತಿ ಆಯ್ತು ಅಲ್ವಾ ಗುಲಾಬಿ? ಅಲ್ಲ, ನಮ್ಮ ಅಪ್ಪ ಅಮ್ಮ ಏನ್ ಬಡವರೇ ಇರ್ಬೋದು, ಹಂಗಂತ ಹೇಳಿ ಮಗಳನ್ನ ಚೆನ್ನಾಗಿ ನೋಡ್ಕೊಂಡೇರೆ ಅಷ್ಟು ಏನ್ ಬಡತನ ಏನಿಲ್ಲ. ಕೂಲಿ ಮಾಡ್ಕೊಂಡು ತಿಂದ್ರು ಚೆನ್ನಾಗೆ ನೋಡ್ಕೊಂತಾರೆ. ಎಷ್ಟೋ ಏನೋ ಗಂಡು ಹುಡುಗ ಆಗೈತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ನೋಡಿ ಹೆಂಗ್ ಮಾತಾಡ್ತಾರೆ. ನನ್ಗಂತೂ ಇಷ್ಟನೇ ಆಗ್ಲಿಲ್ಲಪ್ಪ ಅವ್ರು ಮಾತಾಡಿದ್ದು ಹೇಳಿದ್ದು ಎಲ್ಲಾನ. ಅಯ್ಯೋ ಹೋಗ್ಲಿ ಬಿಡು ಮಲ್ಲಿ, ನೀನ್ ಅದನ್ನೆಲ್ಲ ತಲೆಗೆ ಇಟ್ಕೆಮಕ್ಕೆ ಹೋಗ್ಬೇಡ. ಈಗ ಅಮ್ಮೋರ್ಗೆ ಗಂಡು ಮಗ ಆಗಿರೋದು ಒಂದು ಇದ್ರ ಮೇಲೆ ನಿನ್ ಮೇಲೆ ಒಂದಿಷ್ಟು ಪ್ರೀತಿನೂ ಬಂದೈತಿ. ಗಂಡು ಮಗು ಅಂತ ಹೇಳಿ ಕಾಳಜಿ ವಹಿಸಿ ಅದು ಇದನ್ನು ಕೊಟ್ಟು ಕಳಿಸ್ತಾರೆ ನಿಂತವ್ರ ಮನೆಗೆ. ಹಾಲು ಕೊಟ್ಟು ಕಳಿಸ್ತಾರೆ. ಯಾತನ ತಿಂಡಿ ಗಿಂಡಿ ಮಾಡಿದ್ರೆ ಹೋಗಿ ಕೊಟ್ಟು ಬರೋ ಬಿಸಿದೆ ಅಂತ ಹೇಳ್ತಾರೆ. ತುಪ್ಪ ಕಾಸ್ಕೊಂಬಂದೇವ್ರಿ. ಅದನ್ನೆಲ್ಲ ಸುಮ್ಮನೆ ಅನುಕೂಲನೆಲ್ಲ ನಾ ಬಳಸ್ಕೊಂಬದ್ ನೋಡು. ನಮ್ಮವ್ರು ಮಾತಾಡಿದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ನೀನು. ಹಂಗಲ್ಲ ಅದು
ಅಲ್ಲಿ ಅದು ಇಲ್ಲ ಇದು ಇಲ್ಲ, ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಗುಲಾಬಿನೂ ಹಂಗೆ ಹೇಳು ನೋಡು. ನಿಮ್ಮ ಅತ್ತೆ ಹೆಂಗ ಇವಾಗ ನಿನ್ನ ಮೇಲೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಬಂದು ನೋಡ್ಕೊಂಡು ಹೋಗ್ತಾ ಐತಿ. ಏನಾನ ಮಾತಾಡ್ಕೊಂಬ್ಲಿ ಬಿಡು. ಈಗೇನು ಹೆಣ್ಣು ಗಂಡು ಒಟ್ಟಿನಲ್ಲಿ ಅವ್ರ ಇಷ್ಟದಂತೆ ಆಗಿದೆ ಅಂತ ನಿಮ್ಮ ಅತ್ತಿಗೂ ಒಂದಿಟ್ಟು ಖುಷಿ ಆಗಿದೆ ರೀ. ಅದನ್ನ ಯೋಚನೆ ಮಾಡು. ಎಂದು ನಮ್ಮ ಮನೆಗೆ ಬಂದರೆ ಅಲ್ಲ ನಿಮ್ಮ ಅತ್ತೆ, ಅವಾಗ ಕಾವೇರಿ ಹುಡ್ದಾಗ ಎಷ್ಟೋ ದಿನ ಆದ್ಮೇಲೆ ಬಂದಿದ್ದು ನೋಡಕ್ಕೆ. ಈಗ ಹೆಂಗ ಹುಡ್ತಿದಂಗೆನೆ ಬಂದೇವ್ರಿ. ಇವತ್ತಾಲೇನೆ ತುಪ್ಪ ಕಾಸ್ಕೊಂಡು ತಾಂಬಂದೇವ್ರಿ. ನೋಡು ಎಷ್ಟು ಕಾಳಜಿ ವಹಿಸ್ತಾರೆ. ಸುಮ್ಮನ ಅದು ಇದು ಅಂತಾರ ಕತೆ ಹೊಡಿಬೇಡ. ನಿಮ್ಮ ಅತ್ತೆ ಎಲ್ಲ ಹೇಳಿದ್ಕೆಲ್ಲ ಸುಮ್ಮನೆ ಹೂ ಅನ್ನು ಅಷ್ಟೇನಿ. ಎಲ್ಲ ಏನೋ ಮಾಡ್ಲೇಬೇಕು ಅಂತ ಏನಿಲ್ವಲ್ಲ. ನಿಮ್ಮ ಅತ್ತೆ ಏನಿಲ್ಲ ಕತ್ಕೊಂಡು ಕುಕ್ಕಂಬತ್ತ ಬಿಡು. ಮಲ್ಲಿ ಸುಮ್ಮನೆ ಬುದ್ಧಿವಂಟ್ಲಾಗಿ ಅನುಕೂಲ ಮಾಡ್ಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇನಿ. ಕೊಡೋದನ್ನ ಬ್ಯಾಡ ಅನ್ಬ್ಯಾಡ್ದು. ಕೊಟ್ಟಾಗ ಸುಮ್ಮನೆ ಕಣ್ಣು ಗೊತ್ಕೊಂಡು ಇಸ್ಕೋಬೇಕು ಅಷ್ಟೇನಿ. ತಗ ನಾನು ಹೋಗ್ತೀನಿ ಹಂಗಂತೀಯ? ಮತ್ತೆ ಅದೇ ಮತ್ತೆ ಬುದ್ಧಿವಂತರ ಲಕ್ಷಣ. ಅದೇನೋ ಹೇಳ್ತಾರಲ್ಲ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತಾನ. ಹಂಗೆ ಮಾಡ್ಕೊಂಬಕ್ ಹೋಗ್ಬೇಡ. ಈಗ ಹೆಂಗೋ ಅಮ್ಮವರು ಖುಷಿಯಾಗಿದ್ದಾರೆ ಗಂಡು ಹುಡುಗನ ಎತ್ತಿದ್ಯಾ ಅಂತಾನ. ಈ ಪ್ರೀತಿನ ಹಿಂಗೆ ಇರಬೇಕು ಅಂದ್ರೆ ನೀನು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅದೇನಿ ಬುದ್ಧಿವಂತರ ಲಕ್ಷಣ. ಸರಿ ಆಯ್ತು ಗುಲಾಬಿ, ನೀನು ಹೇಳ್ದಂಗೆ ಆಗ್ಲಿ ಬಿಡು, ಹಂಗೆ ಹೇಳ್ತೀನಿ. ಮತ್ತೆ ಕಾವೇರಿ ಅಲ್ಲಿಗೆ ಬಂದಿದ್ಲೇನು? ಅಲ್ಲಿಗೆ ಬಂದಿದ್ಲು. ಅವಳಿಗೂ ಪದ್ದುಗೂ ತುಪ್ಪನೂ ಆಮೇಲೆ ಇದು ಹಸಿಟ್ಟು ಎಲ್ಲ ಕಲಿಸ್ಕೊಟ್ಟೆ. ಆಗ ಇದ್ರಕ್ಕೆ ಉಳಿದಿದ್ದಕ್ಕೆ ಸಕ್ಕರೆ ಹಾಕಿ ಎಲ್ಲ ಕಲಿಸ್ಕೊಟ್ಟೆ. ತಿಂತಾ ಕುಂತಿದ್ರು ಪದ್ದುನು ಕಾವೇರಿನು. ನಾನು ಅಲ್ಲಿಗೆ ಹೋಗ್ತೀನಿ, ನಿಮ್ಮ ಪಾಪರ್ ತಕ್ಕೆ ಬತ್ತೀನಿ ಅಂದೆ, ತಿಂದು ಬತ್ತೀನಿ, ಹೋಗು ಗುಬ್ಬಲಿ ಅಂಟಿ ಅಂದ್ರು. ಈಗ ಬರ್ತಾರೇನ? ಅವ್ರೆಲ್ಗೆ ಹೋಗಿದ್ರು ನಮ್ಮ ಯಜಮಾನ್ರು? ಹೇಳಿದ್ನಲ್ಲ ಟೌನಿಗೆ ಹೋಗ್ಯವ್ರೆ ಅವರು ಅಂತಾನ. ಅದೇ ಅಮ್ಮವ್ರು ಏನೇನೋ ಹೇಳ್ ಕಳ್ಸ್ಯವ್ರೆ. ಮನೆಗೂ ಸಾಮಾನು ಬೇಕಾಗಿತ್ತು, ಹಂಗೆ ಸಾಮಾನು ತಗೊಂಡು ಬರೋಗ್ಗು ಒಂದು ಸ್ವೆಟ್ರು, ಟೋಪಿ, ಆಮೇಲೆ ಏನೇನೋ ಹಣ್ಣು, ಆಮೇಲೆ ಯಾತ ಬಾದಾಮಿ ಗೋಡಂಬಿ ಏನೋ ತಕೊಂಬರಕ್ಕೆ ಹೇಳ್ತಾ ಇದ್ರೇನಪ್ಪ. ನಿನಗೆ ಇರ್ಬೇಕೇನೋ ತಿಂಬಕ್ಕೆ, ಅದು ಯಾರಿಗೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳ್ತಿದ್ರು ಅವನ್ನೆಲ್ಲ ತಕೊಂಬ ಅಂತಾನ. ಹೌದಾ? ನನಗೆ ಯಾಕೆ ತರ್ತಾರ ಅಂತವೆಲ್ಲನ? ಅವ್ರಿಗೇನೋ ತಿನ್ನಕ್ಕೆ ತಂದಿರ್ಬೇಕೇನೋ. ಮತ್ತೆ ನೇತ್ರ ಬಂದಿಲ್ವೇನೋ? ಅವಳಿಗೆ ಗೊತ್ತೇ ನನಗೆ ಹೆರಿಗೆ ಆಗಿರೋದು. ಅಮ್ಮೋರು ಯಾರ ಕೈಲೂ ಪತ್ರನೋ ಏನೋ ಬರೆಸಿ ಕಳಿಸ್ತಾ ಇದ್ರು. ನೇತ್ರಮ್ಮವ್ರಿಗೆ ಇರ್ಬೇಕೇನೋ. ಹೌದಾ? ಸರಿ ಆಯ್ತು ಬಿಡು. ಸರಿ ನಾನು ಇನ್ನು ಬರ್ತೀನಿ. ಕುತ್ಕ ಊಟ ಮಾಡಿವಂತೆ? ಇಲ್ಲ, ಅಲ್ಲೇ ಅಡುಗೆ ಆಗೈತೆ, ಊಟ ಮಾಡೇ ಬಂದಿದ್ದು. ಅಮ್ಮೋರು ಅಷ್ಟೇ ಊಟ ಮಾಡೇನೆ ಬಂದಿದ್ದು. ಸರಿ ಬರ್ಲಾ? ತಗ ಈ ಬ್ಯಾಗ್ನಾಗೆ ಹಾಲುನು ತುಪ್ಪ ಆಮೇಲೆ ಇನ್ನ ಏನೇನೋ ಇರ್ಬೇಕೇನ ತಗೊಂಡೋಗಿ ಒಳಕಿಕ್ಕೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.